ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕಮೆಂಟ್ಸ್ ಚೆಕ್ ಮಾಡಬೇಕಾದ್ರೆ ಒಂದು ಕಮೆಂಟ್ ಅನ್ನು ನೋಡಿದೆ. ಏನಂತಂದ್ರೆ, ಈಗಲೂ ಕೂಡ ತುಂಬಾ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂತಹ ವಿದ್ಯಾರ್ಥಿಗಳನ್ನ ಇಗ್ನೋರ್ ಮಾಡಬೇಡಿ ಅಂತ ಕಮೆಂಟ್ ಮಾಡಿದ್ರು ಒಬ್ಬ ಸ್ಟೂಡೆಂಟ್. ಈಗ ಇಗ್ನೋರ್ ಅಂತ ಮಾಡಿದ್ದಲ್ಲ, ಸ್ಟೂಡೆಂಟ್ಸ್ ಈ ರೀತಿ ಕೂಡ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ನನಗೆ ಗೊತ್ತಿರುವಂತಹ ಸೊಲ್ಯೂಷನ್ ಏನಿದೆ ಈ ಒಂದು ಪ್ರಾಬ್ಲಮ್ಗೆ, ಅದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲಾಗಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಮಾಡ್ದಾಗಿಂದ, ಅಂದ್ರೆ ಯಾವ ಡೇಟ್ಗೆ ರಿಲೀಸ್ ಮಾಡಿದ್ರು ಆವಾಗಿನಿಂದ ಇಲ್ಲಿವರೆಗೆ ಒಂದ್ಸಲ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗೇ ಇಲ್ಲ, ಅಂತಹ ವಿದ್ಯಾರ್ಥಿಗಳು ಏನ್ ಮಾಡಿ ಅಂತ ಹೇಳಿದ್ರೆ, ಕೇದವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದನ್ನ ಜುಲೈ 2ನೇ ತಾರೀಕಿನಿಂದ 4ನೇ ತಾರೀಕಿನವರೆಗೆ ನಡೆಸಲಾಗುತ್ತೆ ಅಂತ ಹೇಳಿದರೆ, ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಪಡೆದುಕೊಳ್ಬಹುದು. ಅದು ಹೇಗೆ ಅಂತ ಕೂಡ ಹೇಳ್ತೀನಿ. ಈಗ ಸ್ಲಾಟ್ ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಕೇಳಿದವರು ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವರು ಕೊಟ್ಟಿರುವಂತಹ ಈ ಸ್ಲಾಟ್ ಬುಕಿಂಗ್ ಲಿಂಕ್ ಈಗ ವರ್ಕ್ ಕೂಡ ಆಗ್ತಾ ಇದೆ. ಅದ್ರ ಮೂಲಕ ಲಾಗಿನ್ ಆಗಿ ಅಪಾಯಿಂಟ್ಮೆಂಟ್ ಅನ್ನ ಪಡೆದುಕೊಳ್ಳಿ. ಓಕೆನಾ? ಅವರು ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಇಂತಹ ಡೇಟ್ಗೆ ಇಂತಹ ಟೈಮ್ಗೆ ಬನ್ನಿ ಅಂತ ಹೇಳಿರ್ತಾರೆ. ಅದರ ನಂತರ ನಿಮಗೆ ಸಿಗುವಂತಹ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್, ಅಡ್ಮಿಟ್ ಕಾರ್ಡ್, ಅಪ್ಲಿಕೇಶನ್ ಫಾರ್ಮ್, ನಂತರ SSLC ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಈ ರೀತಿ ನಿಮಗೆ ಸಿಗುವಂತಹ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವುಗಳನ್ನ ತೆಗೆದುಕೊಂಡು ಅವರು ಹೇಳಿದಂತಹ ಡೇಟ್ ಅಂಡ್ ಟೈಮ್ಗೆ KA ಆಫೀಸ್ ಬೆಂಗಳೂರು ಅಲ್ಲಿ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪಾಲ್ಗೊಳ್ಳಿ. ಆವಾಗ ಅವರು ನಿಮ್ಮ ಡೀಟೇಲ್ಸ್ ಅಥವಾ ಡಾಕ್ಯುಮೆಂಟ್ಸ್ ಅನ್ನೆಲ್ಲ ಚೆಕ್ ಮಾಡಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಪ್ರೊವೈಡ್ ಮಾಡ್ತಾರೆ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಡೀಟೇಲ್ಸ್ ಬೇಕಿದ್ರೆ ಒಂದು ವಿಡಿಯೋನ ನಿನ್ನೆ ಅಪ್ಲೋಡ್ ಮಾಡಿದ್ರೆ ಅದನ್ನ ನೀವು ಚೆಕ್ ಮಾಡ್ಬೋದು, ಈ ಚಾನಲ್ ಇದೆ. ಅದ ನಂತರ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಈ ಸ್ಲಾಟ್ ಬುಕಿಂಗು ಕೂಡ ಲಾಗಿನ್ ಆಗ್ತಾ ಇಲ್ಲ, ಆ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅಂದ್ರೆ ಚೆಕ್ ಮಾಡಿ, ಇವತ್ತು ನಾಳೆ ಈ ರೀತಿ ಚೆಕ್ ಮಾಡ್ತಾ ಇರಿ ಸ್ಲಾಟ್ ಬುಕಿಂಗ್ಗೋಸ್ಕರ. ಅಕಸ್ಮಾತ್ ಸ್ಲಾಟ್ ಬುಕ್ಕಿಂಗೇ ಆಗ್ತಾ ಇಲ್ಲ, ಲಾಗಿನ್ ಆಗೋದಕ್ಕೆ ಆಗ್ತಾ ಇಲ್ಲ, ಆ ಟೈಮಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಅದೇ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದನ್ನ ತೆಗೆದುಕೊಂಡು ಜುಲೈ 2, 3, 4 ಈ 3 ದಿನದಲ್ಲಿ ಯಾವ್ದಾದ್ರು ಒಂದಿನ KA ಆಫೀಸ್ಗೆ ವಿಸಿಟ್ ಮಾಡಿ. ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಆದ್ರೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡೇ ವಿಸಿಟ್ ಮಾಡಿ. ಅಕಸ್ಮಾತಾಗಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಲಾಗಿನ್ ಆಗ್ತಾ ಇಲ್ಲ, ಆ ರೀತಿ ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ತಾ ಇದ್ರೆ ಅದೇ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತೆಗೆದುಕೊಂಡು ಜುಲೈ 2, 3, 4 ಈ 3 ದಿನಗಳಲ್ಲಿ ಯಾವ್ದಾದ್ರು ಒಂದಿನ KA ಆಫೀಸ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಅಲ್ಲಿ ಹೇಳಿ ಅವರಿಗೆ ಅಪಾಯಿಂಟ್ಮೆಂಟ್ ಯಾಕೆ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ, ID ಪಾಸ್ವರ್ಡ್ ಇಲ್ಲ, ಡೀಟೇಲ್ಸ್ ಎಂಟರ್ ಮಾಡಿದ್ರು ಕೂಡ ಅಪಾಯಿಂಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಆಗಿತ್ತು. ನಾನು ಫೇಸ್ ಮಾಡ್ತಿರುವಂತಹ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ, ನನಗೆ ಸ್ಟಾರ್ಟಿಂಗ್ ಕೂಡ ಟ್ರೈ ಮಾಡ್ತಿದ್ದೀನಿ, ಲಾಗಿನ್ ಆಗ್ತಾ ಇಲ್ಲ, ಅದನ್ನ ಅವರಿಗೆ ತಿಳಿಸ್ರಿ. ಅದ್ರ ನಂತರ ಅವ್ರು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅದರ ನಂತರ ಏನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳ ರೀತಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ, ಏನು ಪ್ರಾಬ್ಲಮ್ ಆಗಲ್ಲ, ಸೊಲ್ಯೂಷನ್ ಇದೆ. ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವು ಇನ್ಫಾರ್ಮೇಶನ್ಗಳೊಂದಿಗೆ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.